ವರ್ಷದ ಹೊಸ ಕ್ಯಾಲೆಂಡರ್ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವರೆಡ್ಡಿ ಅಣ್ಣವರೇ, ಈ ಪದಾಧಿಕಾರಿಗಳೇ, ಎಲ್ಲ ನಿರ್ದೇಶಕರೇ, ನನ್ನ ನೆಚ್ಚಿನ ಎಲ್ಲ ತಾಲೂಕಿನ ನಮ್ಮ ಸಮುದಾಯ ನಾಯಕರುಗಳೇ, ಇವತ್ತಿನ ದಿವಸ ಮುಳಬಾಗಿಲು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಸರಳವಾಗಿ ಕ್ಯಾಲೆಂಡರ್ ಬಿಡುಗಡೆಯ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇದಾದ ನಂತರ ನಮ್ಮ ಸಮುದಾಯ ನಾವೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನ ಸ್ವಲ್ಪ ಹಿನ್ನಡೆ ಆಗಿದೆ. ಈ ನಡುವೆ ಎಲ್ಲ ಕೆಲವು ವರ್ಷಗಳಿಂದ ಹಿನ್ನಡೆ ಆಗಿದೆ. ಮೊದಲು ನಾವು ತಾಲೂಕಿಗೆ ತೋರಿಸ್ಕೊಟ್ಟಿದ್ದೀವಿ, ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಸಮುದಾಯ ಶಕ್ತಿ ಏನಂತ ನಾವು ಪ್ರದರ್ಶನ ಮಾಡಿಕೊಟ್ಟಿದ್ದೀವಿ. ಅದನ್ನ ನಾವು ಪುನರಾರಂಭ ಮಾಡ್ಬೇಕು. ಇವಾಗ ಮತ್ತೆ ಮುಂದುವರ್ಸ್ಬೇಕು. ಅದನ್ನ ಪ್ರತಿಯೊಂದು ಒಂದು ವರ್ಷನೂ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋದ್ರೇನೆ ನಮಗೂ ನಮ್ಮ ಸಮುದಾಯಕ್ಕೂ ಒಂದು ಬೆಲೆ ಇರ್ತದೆ, ಅದಕ್ಕೊಂದು ಗೌರವ ಘನತೆಯನ್ನು ಇರ್ತದೆ. ಇವಾಗ ನಮ್ಮ ಸಮುದಾಯವನ್ನ ತುಂಬಾ ಕಡಿಮೆ ಲೆಕ್ಕದಲ್ಲಿ ನೋಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನಾವು ಎಲ್ಲಾ ವಿಧದಲ್ಲೂ, ರಾಜಕೀಯದ ರಂಗದಲ್ಲೂ, ಆರ್ಥಿಕವಾಗೂ ನಾವು ನಮ್ಮ ಸಮುದಾಯ ಏನಿದೆ ಎಷ್ಟಿದೆ ಅಂತ ನಾವು ತೋರ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಸಮಾಜದಲ್ಲಿ ಬದುಕಬೇಕಂದ್ರೆ ನಮ್ಮ ಹೋರಾಟ, ನಮ್ಮ ಶಕ್ತಿ ನಮ್ಗೆ ಗೊತ್ತಾಗ್ಬೇಕು, ಸಮಾಜಕ್ಕೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಾವು ನಮ್ಮ ಸಮುದಾಯ ಎಷ್ಟಿದೆ ನಾವು ಒಗ್ಗಟ್ಟಾಗ್ಬೇಕು, ಸಮಾವೇಶಗಳನ್ನು ಮಾಡಬೇಕು. ನಾವು ತಾಲೂಕು ಮಟ್ಟದಲ್ಲಿ ಗುರ್ತಿಸ್ಕೊಂಡಾಗ ಮಾತ್ರ ಎಲ್ಲಾ ರಂಗದಲ್ಲೂ ನಮ್ಮನ್ನು ಗುರ್ತಿಸ್ತಾರೆ. ಇಲ್ಲ ಅಂದ್ರೆ ನಮ್ಮನ್ನ ಅವರು ಬಳಕೆ ಮಾಡ್ಕೊಳ್ತಾರೆ, ಅವರ ಉಪಯೋಗ ಮಾಡ್ಕೊಂಡು ಅವರು ನಡ್ಸ್ಕೊಂಡು ಹೋಗ್ತಾರೆ. ನಾವ್ ಯಾವತ್ತೂ ಅವ್ರಿಗೆ ಸೇವೆ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾವು ನಮ್ಮನ್ನ ಉಳಿಸ್ಕೊಳ್ತಾ ಇದ್ದಾರೆ, ಅಷ್ಟಕ್ಕೆ ಸೀಮಿತ ಆಗ್ತಾ ಇದೆ. ಅದಲ್ದಿರ ನಮ್ಮ ರಾಜ್ಯ ನಾಯಕರು ಅವರೆಲ್ಲ ಸೇರಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ತೊಂದರೆಗಳನ್ನ ಗುರುತಿಸಿ ಅವರು ಆಲ್ ಇಂಡಿಯಾ ರೆಡ್ಡಿ ಜನಸಂಘದ ಸಮಾವೇಶವನ್ನ ಮಾಡ್ಬೇಕು ಅಂತ ನಮ್ಮ ರಾಜ್ಯ ನಾಯಕರೆಲ್ಲ ತೀರ್ಮಾನ ಮಾಡಿದ್ದಾರೆ. ಆ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ನಮ್ಮ ಮೂಡಲಬಾಗಿಲಿನ ನಮ್ಮ ಕುರುಡುಮಲೆ ದೇವಸ್ಥಾನದ ಹತ್ರ ಮುಳಬಾಗಿಲಿನಲ್ಲಿ ಮಾಡ್ಬೇಕು ಅಂತ ನಮ್ಮ ಜಿಲ್ಲೆಯ ಸಮಾವೇಶವನ್ನು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಉದ್ದೇಶವಾಗಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಾವಿನ್ನ ಸಂಘಟನೆ ಆಗೋದು ತುಂಬಾ ಕೊರತೆ ಇದೆ, ಕಡಿಮೆ ಇದೆ. ಆದ್ರಿಂದ ಇವತ್ತು ನಮ್ಮ ನಿರ್ದೇಶಕರುಗಳೆಲ್ಲ ಒಂದಾಗಿದ್ದೀವಿ. ಇವಾಗ ಕ್ಯಾಲೆಂಡರ್ ಹೊರಡಿಸೋ ಮುಖಾಂತರ ನಮ್ಮ ಪ್ರತಿಯೊಂದು ಹಳ್ಳಿಗೂ ನಾವು ನಿರ್ದೇಶಕರು ಯಾರು ಇದೀವಿ, ನಮ್ಮ ಕಮಿಟಿ, ನಮ್ಮ ನಾಯಕರೆಲ್ಲ ಜೊತೆ ಇಟ್ಕೊಂಡು ನಾವು ಪ್ರತಿಯೊಂದು ಹಳ್ಳಿಗೂ ಬಂದು ನಮ್ಮ ಜನಾಂಗವನ್ನ ಗುರುತಿಸಿ ಪ್ರತಿಯೊಂದು ಮನೆಗೂ ನಮ್ಮ ಕ್ಯಾಲೆಂಡರ್ನ ಕೊಡೋ ಮುಖಾಂತರ ನಮ್ಮ ಸಮಾಜವನ್ನ ಗುರುತಿಸ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ನಾವು ಸಂಘಟನೆ ಆದ್ರೆ ಮಾತ್ರ ನಮಗೆ ಬೆಲೆ ಇರ್ತದೆ. ಇಲ್ಲಾಂದ್ರೆ ನಮ್ಗೆ ಸಮಾಜದಲ್ಲಿ ಬೆಲೆ ಇರಲ್ಲ, ಉಳಿಗಾಲ ಇಲ್ಲ ಈ ಸಮಾಜದಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಸಂಘಟನೆ ಆಗ್ಲೇಬೇಕಾಗತ್ತೆ. ನಮ್ಮ ಸಮಾವೇಶಕ್ಕೆ, ಅಖಿಲ ಭಾರತ ರೆಡ್ಡಿ ಜನಸಂಘದ ಸಮಾವೇಶಕ್ಕೆ ನಾವು ಅದಕ್ಕೆ ಆದಂತ ಮಾರ್ಗದರ್ಶನಗಳು ಬರ್ತದೆ. ಅಷ್ಟು ಒಳಗಡೆ ನಾವು ತಾಲೂಕಿನಲ್ಲಿ ಎಲ್ಲ ಸಂಘಟನೆ ಮಾಡಿಕೊಂಡು ನಾವು ಜನವರಿಲಿ ಬರ್ತಕ್ಕಂತ 19ನೇ ತಾರೀಕು ಬರ್ತಕ್ಕಂತ ನಮ್ಮ ವೇಮನ ಜಯಂತ್ಯೋತ್ಸವನ್ನ ಯಾವ ರೀತಿ ಮಾಡ್ಬೇಕು ಅಂತ ಎಲ್ಲ ಕೂತು ಮಾತಾಡಿ ನಮ್ಮ ಸಮುದಾಯವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕು, ನಾವೆಲ್ಲ ಜೊತೆಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ 2 ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತುಗಳು